ಸರ್, ಧರ್ಮಸ್ಥಳ ವರದಿ ಸಂಬಂಧಪಟ್ಟಂಗೆ ಸರ್, ಈ ವಿಳಂಬ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಡ್ತಿರುವಂಥ ಆರೋಪ ಏನಂದರೆ, ಯಾಕೆ ವಿಳಂಬ ಮಾಡ್ತಿದೆ ಅಂದರೆ ಸರ್ಕಾರನ ಎಲ್ಲೋ ಒಂದು ಕಡೆ ಷಡ್ಯಂತ್ರದಲ್ಲಿ ಶಾಮೀಲಾಗಿದೆ ಅನ್ನುವಂಥ ಅನುಮಾನ ಬರುತ್ತೆ ನಮಗೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಅವರು ಕೆಲವು ಟೆಕ್ನಿಕಲ್ ರೀಸನ್ಸಿಂದ ವಿಳಂಬ ಆಗಿದೆ ಅಂತೇಳಿ ನಾನು ಹೇಳಿದ್ನಲ್ಲ, 31ನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದು ಅವರಿಗೆ. ಅದು ಈಗ ಅದು ಮೊದಲನೇ ವಾರ ಈಗ ನಡೀತಾ ಇದೆಯಲ್ಲ, ಅದಷ್ಟು ಬೇಗ ಕೊಡ್ಬೋದು. ಯಾಕೆಂದರೆ ನನಗೆ ಟೆಕ್ನಿಕಲ್ ರೀಸನ್ಸಿಂದ ಸ್ವಲ್ಪ ಒಂದೆರಡು ದಿವಸ ನಿಧಾನ ಆಗಿದೆ ಅಂತ ಹೇಳಿದ್ರೆ ಸರ್. ಟೆಕ್ನಿಕಲ್ ರೀಸನ್ ಇದೆ, ಲೇಟ್ ಮಾಡ್ತೀವಿ ಅಂತ ಏನಾದರೂ ಮೊಹಂತಿ ಅವರು? ಇಲ್ಲ, ಅವರು ಅದೇ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ರು, ಅವರ ವರದಿ ಬರಬೇಕು. ನಮ್ಮ FSLನಲ್ಲೂ ಕೂಡ ಸ್ಯಾಂಪಲ್ ಕಳಿಸಿದ್ರು, ಅವರ ವರದಿ ಇದೆಲ್ಲ ಕ್ರೋಢೀಕರಿಸಿ ಅವರೊಂದು ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕಲ್ಲ, ಅದಕ್ಕೆ ಒಂದಿಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದರು. ಅದು ಈಗ ಮುಗೀತಾ ಬಂದಿದೆ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಇವತ್ತೇನಾದರೂ ತೀರ್ಮಾನ ಆಗುತ್ತಾ ಸರ್? ಸುಗ್ರೀವಾಜ್ಞೆ ಅಥವಾ ಲಾಸ್ಟ್ ಟೈಮ್ ಚರ್ಚೆ ಆಯಿತು, ತೀರ್ಮಾನ ಆಗಿದೆ ಅಲ್ಲ. ಇವತ್ತು ಡ್ರಾಫ್ಟ್ ಏನಾದರೂ ಅವ್ರು ಸಬ್ಮಿಟ್ ಮಾಡಿದ್ರೆ ಡ್ರಾಫ್ಟನ್ನು ಸಂಪುಟ ತೀರ್ಮಾನ ಮಾಡ್ಬೋದು. ಯಾಕೆಂದರೆ ನಾವು ಡಿಸೆಂಬರ್ 8ಕ್ಕೆ ಸೆಷನ್ನಲ್ಲಿ ತರಬೇಕು ಅಂತೇಳಿ ಅವತ್ತು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಅದರ ಪ್ರಕಾರ ತಯಾರಿ ಮಾಡ್ಕೊಳ್ತಾರೆ ಸರ್. ಈಗ RSS ವರ್ಗಾವಣೆ 2 ವರ್ಷ ಅವಧಿ ಮೀರಿದೆ, 3 ತಿಂಗಳಾಗಿದೆ, 4 ತಿಂಗಳಾಗಿದೆ, ವರ್ಗಾವಣೆ ಆಗ್ತಿಲ್ಲ. ಕೆಲವು ಕಡೆ ಮಾತ್ರ ಆಗ್ತಿದೆ. ಬೆಂಗಳೂರು ಸಿಟಿ ಮತ್ತು ರೂರಲ್ಗೆ ಒಳ ರಾಜಕೀಯ ಡಿಮಾಂಡು ಅಂತ ಗೊತ್ತಿಲ್ಲ. ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡಿದ್ದಾರೆ. ರೂರಲ್ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ. ರೂರಲ್ ಅಂದರೆ ಇಡೀ ಸ್ಟೇಟ್ದು, ಬೆಂಗಳೂರನ್ನ ಹೊರತುಪಡಿಸಿ ಇಡೀ ಸ್ಟೇಟ್ದೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಅದನ್ನು ಕೂಡ ಒಂದೆರಡು ದಿವಸದಲ್ಲಿ ಬೆಂಗಳೂರಿದ್ದು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟ್ರು ಮುಗಿಸ್ತೇವೆ. ಸರ್, ಕಾಂಗ್ರೆಸ್ ಭವನಕ್ಕೆ ನಿಗದಿಯಾಗಿದ್ದ ಜಾಗದ ವಿರುದ್ಧ ಸ್ಟೇ ಬಂದಿದೆ ಈಗ ಅಂತ. ಇದು ಯಾರು ಕೋರ್ಟಿಗೆ ಹೋಗಿದ್ರು ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಜಮೀನು ಅಂತೇಳಿ. ಅದನ್ನೇ ಕೇಳಿದ್ದಾರೆ, ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ದರೆ ಕೊಡಿ, ಕೆಳಗಿನ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡಿ ಅಂತೇಳಿ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಯಾವುದನ್ನು ಕೊಟ್ಟಿಲ್ಲ. ಆದರೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಅವರಿಗೆ ಈಗ ಅಪೀಲ್ ಹಾಕ್ತಾ ಇದ್ದೀವಿ ಸ್ಟೇ ವೇಕೇಟ್ ಮಾಡೋದಕ್ಕೆ. ಸ್ಟೇ ವೇಕೇಟ್ ಮಾಡಿದ ಮೇಲೆ ನಮಗೇನು ಸರ್ಕಾರ ಮಂಜೂರು ಮಾಡಿದೆ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿ ಬಿಲ್ಡಿಂಗ್ ಕಟ್ತೀವಿ. ಸರ್, ಓಟ್ಸಾರಿ ವಿಚಾರವಾಗಿದೆ. ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಕೂಡ ಅಕ್ರಮ ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್. 25 ಲಕ್ಷ ಓಟ್ಸೋದು ಹೆಂಗೆ ಸರ್ ಸಾಧ್ಯ ಅದು ಅಂತ? ಅಲ್ಲ, ಸಾಧ್ಯ ಇರೋದನ್ನು ಅವರು ಡಾಕ್ಯುಮೆಂಟ್ ತಗೊಂಬಂದು ನಿಮ್ಮ ಮುಂದೆನೇ ಪ್ರದರ್ಶನ ಮಾಡಿದಾರಲ್ಲ. ಸುಮ್ಮನೆ ಹೇಳಿಕೆ ಕೊಡೋದು ಬೇರೆ, ಆದರೆ ನಿಮ್ಮ ಮುಂದೆನೇ ಟನ್ಗಟ್ಟಲೆ ಪೇಪರ್ಸನ್ನು ತಂದು ಡಾಕ್ಯುಮೆಂಟ್ಗಳನ್ನು ಪ್ರೆಸೆಂಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಅದನ್ನು ಹೆಂಗೆ ನಾವು ಅಲ್ಗಳೆಯೋದು? ಕರ್ನಾಟಕ ತನಿಖೆಯಲ್ಲಿ ನಡೀತಾ ಇದೆ. ಅದು ಬಂದ ಮೇಲೆ ಅದು ಡೇಟಾ ಬರುತ್ತೆ ಹೊರಗಡೆ. ಸರ್, RSS ಪಥಸಂಚಲನದ ಕುರಿತಂತೆ ಚಿತ್ತಾಪುರದಲ್ಲಿ ನಡೀಬೇಕಾಗಿರೋ ವಿಚಾರಕ್ಕೆ ನಿನ್ನೆ AG ಆಫೀಸಲ್ಲಿ ಸಭೆ ನಡೆದಿದೆ. DC ಮತ್ತು SP ಇಬ್ಬರು ಕೂಡ ಬಂದು ಸಭೆ ಮಾಡಿದ್ದಾರೆ. ಏನಾದ್ರು ಅವಕಾಶ ಸಿಗುತ್ತಾ ಸರ್ ಅದು ಮತ್ತೆ ಪಥಸಂಚಲನಕ್ಕೆ? ಅದು ಏನು ತೀರ್ಮಾನ ಆಗಿದೆ ಅದನ್ನು ನೋಡಬೇಕು.